ಆಪರೇಷನ್ ಸಿಂಧೂರ ಶುರುವಾಗೋದಕ್ಕೆ ಮೊದಲು ಟರ್ಕಿ ಏನು ಮಾಡಿರುತ್ತೆ, ಮೆಡಿಸನ್ಸನ್ನು ಕಳಿಸ್ತಾ ಇದ್ದೀನಿ ಅಂತ ಹೇಳಿ 4 ಮಾದರಿಯ ಡ್ರೋನ್ಗಳನ್ನು ಮತ್ತು ಅದರ ಉಡಾವಣಾ ಸಿಬ್ಬಂದಿಗಳನ್ನು ಕೂಡ ಪಾಕಿಸ್ತಾನಕ್ಕೆ ಕಳಿಸ್ಕೊಟ್ಟಿತ್ತು. ಯಾವ ಒಂದು ರಾಷ್ಟ್ರಗಳು ಭಾರತದ ಒಂದು ಭದ್ರತೆಗೆ ಕಂಟಕವನ್ನು ತರ್ತಾವೋ ಅಂಥ ರಾಷ್ಟ್ರದ ಉತ್ಪನ್ನಗಳನ್ನು ನಾವು ಸ್ವಯಂ ಪ್ರೇರಿತರಾಗಿ ಬಾಯ್ಕಾಟ್ ಮಾಡೋದ್ರಿಂದ, ಅಂದರೆ ಅದನ್ನು ತಗೊಳ್ಳದೇ ಇರೋದ್ರಿಂದ, ಅವ್ರಿಗೆ ಆರ್ಥಿಕ ಕ್ಷಮತೆಯನ್ನು ತುಂಬದೇ ಇರೋದ್ರಿಂದ ರಾಷ್ಟ್ರದ ಭದ್ರತೆಗೆ ಬೆನ್ನೆಲುಬಾಗಿ ನಿಲ್ಲುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡಬಹುದು ಅಂತ ಹೇಳ್ಬೋದು. ನಮ್ಮಿಂದನೇ ತಿಂದ್ಬಿಟ್ಟು ನಮಗೆ ಒಂದು ಬತ್ತಿ ಇಡುವಂಥ ಕೆಲಸವನ್ನು ಮಾಡ್ತಾಯಿದ್ರೆ ನಾವ್ಯಾರು ನೋಡ್ಕೊಂಡು ಕೂತ್ಕೊಬಾರ್ದು. ನಮ್ಮಲ್ಲಿರುವಂಥ ರಾಷ್ಟ್ರ ಪ್ರೇಮವನ್ನು ಜಾಗೃತಪಡಿಸೋದ್ರ ಮುಖಾಂತರ ನಾವು ಇವ್ರಿಗೆ ಬಾಯ್ಕಾಟ್ ಮಾಡೋದ್ರ ಮುಖಾಂತರ ಬುದ್ಧಿಯನ್ನು ಕಲಿಸ್ಬೇಕು. ಹಾಗಾಗಿ ನಾವೆಲ್ಲರೂ ನಮ್ಮ ಕೈಲಾದಷ್ಟು ಮಟ್ಟಿಗೆ ಟರ್ಕಿಯ ಉತ್ಪನ್ನಗಳನ್ನು ಕೊಂಡ್ಕೊಳ್ಳೋದನ್ನು ಸ್ವಯಂ ಪ್ರೇರಿತರಾಗಿ ನಿರ್ಬಂಧ ಹಾಕೋಣ. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಬಾಯ್ಕಾಟ್ ಟರ್ಕಿ. ಅಂದರೆ ಟರ್ಕಿಯನ್ನು ನಾವೆಲ್ಲರೂ ಸೇರಿಕೊಂಡು ನಿಷೇಧ ಮಾಡೋಣ ಅಂತ. ಯಾಕೆ ನಾನಿವತ್ತು ಈ ರೀತಿಯಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆಪರೇಷನ್ ಸಿಂಧೂರ ಶುರುವಾಗೋದಕ್ಕೆ ಮೊದಲು ಟರ್ಕಿ ಏನು ಮಾಡಿರುತ್ತೆ, ಮೆಡಿಸನ್ಸನ್ನು ಕಳಿಸ್ತಾ ಇದ್ದೀನಿ ಅಂತ ಹೇಳಿ 4 ಮಾದರಿಯ ಡ್ರೋನ್ಗಳನ್ನು ಮತ್ತು ಅದರ ಉಡಾವಣಾ ಸಿಬ್ಬಂದಿಗಳನ್ನು ಕೂಡ ಪಾಕಿಸ್ತಾನಕ್ಕೆ ಕಳಿಸ್ಕೊಟ್ಟಿತ್ತು. ಅದರ ಹೆಸರುಗಳು ಆಕ್ಸಿಗಾರ್ಡ್, ಸೋನ್ಗಾರ್ ಮತ್ತು ಬೆಕ್ರಿಕಾರ್ ಮತ್ತು ಹೀಹಾ ಅನ್ನೋ ಹೇಳುವಂತಹ 4 ವಿಧವಾದ ಡ್ರೋನ್ಗಳನ್ನು ಕಳಿಸ್ಕೊಟ್ಟಿತ್ತು. ಈ ಡ್ರೋನ್ಗಳನ್ನು ಇಟ್ಕೊಂಡು ಪಾಕಿಸ್ತಾನ ಏನು ಮಾಡ್ತು, ಏಕಾಏಕಿಯಾಗಿ 500-600 ಡ್ರೋನ್ಗಳನ್ನು ಭಾರತದ ಮೇಲೆ ಕಳಿಸ್ಕೊಟ್ಟಿತ್ತಲ್ವ, ಅದನ್ನೆಲ್ಲ ನಮ್ಮ ಸುದರ್ಶನ ಅಂತೇಳುವ S-400 ಹೊಡೆದು ಉರುಳಿಸಿತ್ತು. ಹಾಗಾಗಿ ಡ್ರೋನ್ನ ಉಡಾವಣೆ ಮಾಡೋಕ್ಕೆ ಬಂದಿದ್ದಾರಲ್ಲ ಸೇನಾ ಸಿಬ್ಬಂದಿ, ಅವರು ಕೂಡ ಅದರಲ್ಲಿ ಹತರಾಗಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ಮಾಹಿತಿ. ಆದರೆ ಯಾವಾಗ ಈ ಆಪರೇಷನ್ ಸಿಂಧೂರ ಶುರುವಾಯಿತೋ, ಅಜರ್ಬೈಜಾನ್ ಅಂತ ಕೂಡ ಒಂದು ದೇಶ ಇದೆ, ಅದು ಕೂಡ ಪಾಕಿಸ್ತಾನದ ಬೆನ್ನೆಲುಬು ನಿಂತ್ಕೊಳ್ತು. ನಾವಿಲ್ಲಿ ನೋಡಬೇಕಾಗಿರೋದೇನೆಂದರೆ, ಜವಾಬ್ದಾರಿಯುತವಾದ ಭಾರತೀಯರಾಗಿ ನಾವು ಯುದ್ಧವನ್ನು ಕೇವಲ ಶಸ್ತ್ರಾಸ್ತ್ರದ ಮುಖಾಂತರ ಅಲ್ಲ, ಆರ್ಥಿಕ ಕ್ಷಮತೆಯನ್ನು ಅಂಥ ದೇಶಗಳಿಗೆ ತುಂಬೋದನ್ನು ನಿಲ್ಲಿಸೋದ್ರ ಮುಖಾಂತರನೂ ಕೂಡ ಒಂದು ಸಂದೇಶವನ್ನು ರವಾನೆ ಮಾಡ್ಬೋದು. ನಾವು ನಿಮ್ಮ ಮೇಲೆ ಅವಲಂಬಿತರಾಗಿಲ್ಲ, ನೀವೇನಾದರೂ ಈ ಥರ ಭಯೋತ್ಪಾದನಾ ಚಟುವಟಿಕೆಗಳಿಗೆ ಮತ್ತು ಯುದ್ಧಗಳಿಗೆ ಪ್ರಚೋದನೆಯನ್ನು ಕೊಟ್ಟರೆ ನಾವು ನಿಮಗೆ ಯಾವ ರೀತಿಯಾದ ಬುದ್ಧಿಯನ್ನು ಕಳಿಸ್ತೀವಿ ಅಂತ. ಹಾಗಾಗಿ ಇವತ್ತು ಅಜರ್ಬೈಜಾನ್ ಮತ್ತು ಟರ್ಕಿಯನ್ನು ಬಾಯ್ಕಾಟ್ ಮಾಡಬೇಕು ಅಂತ ಭಾರತೀಯರೆಲ್ಲ ಸ್ವಯಂ ಪ್ರೇರಿತರಾಗಿ ಇವತ್ತು ಬಾಯ್ಕಾಟನ್ನು ಮಾಡ್ತಾ ಇರ್ತಕ್ಕಂಥದ್ದು. ಹೇಳಿ ಕೇಳಿ ಟರ್ಕಿಯ ಇಸ್ತಾಂಬುಲ್ ಏನಿದೆ, ಇದು ಒಂಥರ ಆಕರ್ಷಣೆ ಮಾಡುವಂಥ ನಗರ. ಹಾಗಾಗಿ ಇಲ್ಲಿ ಭಾರತದ ಚಿತ್ರೀಕರಣ ಏನಿದೆ, ಚಲನಚಿತ್ರದ ಚಿತ್ರೀಕರಣಗಳು ಯಥೇಚ್ಛವಾಗಿ ನಡೀತವೆ ಮತ್ತು 1000ಕ್ಕೂ ಹೆಚ್ಚಿನ ವಿವಾಹ ಮಹೋತ್ಸವಗಳು ಅಲ್ಲಿ ನಡೀತವೆ. ಮದುವೆ ಮಾಡುವಂಥದ್ದು ಎಲ್ಲವೂ ಆ ಇಸ್ತಾಂಬುಲ್ನ ನಗರ ಪ್ರದೇಶದಲ್ಲಿ ನಡೆಯುತ್ತೆ. ತನ್ಮುಖೇನ 4,000 ಕೋಟಿ ರೂಪಾಯಿಗಳಷ್ಟು ಆದಾಯವನ್ನು ಟರ್ಕಿ ಪ್ರತಿ ವರ್ಷ ಭಾರತದಿಂದ ನಿರೀಕ್ಷೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಭಾರತದ ಸೇಬು ವ್ಯಾಪಾರಿಗಳೇನಿದ್ದಾರೆ, ಮುಂಬೈನ ಪ್ರಮುಖ ಮಾರುಕಟ್ಟೆಯಲ್ಲಿರೋರು, ಅವ್ರು ಇನ್ನು ಮುಂದೆ ಟರ್ಕಿಯಿಂದ ನಾವು ಸೇಬನ್ನು ತರಿಸ್ಕೊಳ್ಳುವುದಿಲ್ಲ, ಟರ್ಕಿಯ ಸೇಬಿಗೆ ನಾವು ನಿಷೇಧವನ್ನು ಏರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ JNU ಇದೆಯಲ್ಲ, ನಮ್ಮ JNU ನೆಹರು ಯೂನಿವರ್ಸಿಟಿ ಇದೆಯಲ್ಲ, ಅಲ್ಲಿ ಇವತ್ತು ವಿಶ್ವವಿದ್ಯಾನಿಲಯಗಳಿದೆ. ಟರ್ಕಿಯ ವಿಶ್ವವಿದ್ಯಾನಿಲಯಗಳ ಜೊತೆಯಲ್ಲಿ JNU ಒಪ್ಪಂದ ಮಾಡ್ಕೊಂಡಿದೆ, ಕೆಲವು ಒಡಂಬಡಿಕೆಗಳು ಮಾಡ್ಕೊಂಡಿರುತ್ತೆ. ಅದನ್ನೆಲ್ಲ ಇವತ್ತು ರದ್ದು ಮಾಡ್ತಿದ್ದೀವಿ ಅಂತ ಹೇಳ್ತಾ ಇರೋದು. JNU ಇವತ್ತು ಟರ್ಕಿಯನ್ನು ನಿಷೇಧ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು, ನಿರ್ಬಂಧ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಹಾಗಾಗಿ ನಾವು ನೋಡಬೇಕು, ಈ ಒಂದು ಪ್ರವಾಸೋದ್ಯಮದ ಆ್ಯಪ್ಗಳು ಏನಿದ್ದಾವೆ ಅವರೆಲ್ಲ ಇವತ್ತು ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಯಾವಾಗ ಆಪರೇಷನ್ ಸಿಂಧೂರ ಆಯಿತೋ ಭಾರತೀಯರೇ ಟರ್ಕಿಗೆ ಹೋಗುವಂತಹ ಬುಕ್ಕಿಂಗ್ಗಳನ್ನು ಕ್ಯಾನ್ಸಲ್ ಮಾಡ್ತಾಯಿದ್ದಾರೆ ಅಂತ. ಅಂದರೆ 250% ಬುಕ್ ಆಗಿರ್ತಕ್ಕಂತಹ ಒಂದು ಇದನ್ನು ಪ್ರವಾಸೋದ್ಯಮವನ್ನು ಕ್ಯಾನ್ಸಲ್ ಮಾಡ್ತಾಯಿದ್ದಾರೆ. ಮತ್ತು ಹೊಸ ಬುಕ್ಕಿಂಗ್ಗಳಲ್ಲಿ 60% ಬುಕ್ಕಿಂಗ್ಸ್ ಬಿದೋಗಿದೆ ಅಂತ ಹೇಳ್ತಕ್ಕಂಥ ವಿಷಯ ಇವತ್ತು ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ನಾವಿಲ್ಲಿ ನೋಡಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಈ ರೀತಿಯಾಗಿ ಬುಕ್ಕಿಂಗನ್ನು ಕಮ್ಮಿ ಮಾಡಿದಾಗ ಆ ದೇಶಗಳಿಗೆ ಒಂದು ಸಂದೇಶ ರವಾನೆ ಆಗುತ್ತೆ. ಏನು ಅಂತ ಹೇಳಿದ್ರೆ, ನಾವೇನಾದರೂ ಈ
ಪಾಕಿಸ್ತಾನಕ್ಕೆ ಭಯೋತ್ಪಾದನೆಗೆ ಪ್ರಚೋದನೆ ಕೊಡುವಂಥ ಈ ರಾಷ್ಟ್ರಕ್ಕೆ ನಾವು ಬೆನ್ನೆಲುಬಾಗಿ ನಿಂತರೆ ಭಾರತೀಯರು ನಮ್ಮನ್ನು ಬಾಯ್ಕಾಟ್ ಮಾಡ್ತಾರೆ, ನಮ್ಮೊಟ್ಟಿಗೆ ವ್ಯಾಪಾರ ವ್ಯವಹಾರಗಳನ್ನು ಮಾಡುವುದಿಲ್ಲ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡ್ಬೋದು ಈ ಮುಖಾಂತರ ನಾವು. ಹಾಗಾಗಿ ನಾವು ಇದನ್ನು ಎಚ್ಚರಿಕೆಯಿಂದ ಎಲ್ಲರೂ ನೋಡಬೇಕು. ಎಚ್ಚರಿಕೆಯಿಂದ ನೋಡಿ ಯಾವ ಒಂದು ರಾಷ್ಟ್ರಗಳು ಭಾರತದ ಒಂದು ಭದ್ರತೆಗೆ ಕಂಟಕವನ್ನು ತರ್ತಾವೋ ಅಂಥ ರಾಷ್ಟ್ರದ ಉತ್ಪನ್ನಗಳನ್ನು ನಾವು ಸ್ವಯಂ ಪ್ರೇರಿತರಾಗಿ ಬಾಯ್ಕಾಟ್ ಮಾಡೋದ್ರಿಂದ, ಅಂದರೆ ಅದನ್ನು ತಗೊಳ್ಳದೇ ಇರೋದ್ರಿಂದ, ಅವ್ರಿಗೆ ಆರ್ಥಿಕ ಕ್ಷಮತೆಯನ್ನು ತುಂಬದೇ ಇರೋದ್ರಿಂದ ರಾಷ್ಟ್ರದ ಭದ್ರತೆಗೆ ಬೆನ್ನೆಲುಬಾಗಿ ನಿಲ್ಲುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡಬಹುದು ಅಂತ ಹೇಳ್ಬೋದು. ಹಾಗಾಗಿ ಹರ್ಷ ಗೋಯಲ್ ಅಂತ ಹೇಳುವಂತಹ ಒಬ್ಬರು, ಇವರು ಪ್ರವಾಸೋದ್ಯಮ ಉದ್ಯಮಿ. ಇವರು ಮೇಕ್ ಮೈ ಟ್ರಿಪ್ಸ್ ಅನ್ನುವಂತಹ ಒಂದು ವೆಬ್ಸೈಟ್ ಇದೆ. ಇದರಲ್ಲಿ ಎಲ್ಲ ಪ್ರವಾಸೋದ್ಯಮಗಳನ್ನು ಮಾಡ್ತಕ್ಕಂಥವರು ಇದರಲ್ಲಿ ಇರ್ತಾರೆ. ಇವರು ಹೇಳುವ ಪ್ರಕಾರ ಇವತ್ತು 4,000 ಕೋಟಿ ರೂಪಾಯಿಗಳ ಪ್ರವಾಸೋದ್ಯಮದ ಮುಖಾಂತರ ಮಾತ್ರ ಬರ್ತಕ್ಕಂಥ ಆದಾಯವನ್ನು ನಾವು ತಡೆ ಹಿಡಿಬೋದು ಅಂತ ಹೇಳ್ತಾ ಇರತಕ್ಕಂಥದ್ದು. ಅದಾದಮೇಲೆ ಭಾರತ ಕೂಡ ಇಲ್ಲಿ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ. ಯಾವಾಗ ಈ ಡ್ರೋನ್ಗಳು ಬಂದಿದೆ ಅನ್ನೋದು ಸಾಬೀತಾಯಿತೋ, ಸಾಕ್ಷಿ ಸಮೇತವಾಗಿ ಭಾರತ ಸರ್ಕಾರಕ್ಕೆ ಗೊತ್ತಾಯಿತೋ, ಆವಾಗ ಭಾರತ ಸರ್ಕಾರ ಕೂಡ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ. ಏನಂತೇಳಿದ್ರೆ, ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಟರ್ಕಿಯ ಒಂದು ಸರ್ಕಾರದ ಮುಖವಾಣಿ ಏನಿದೆ, TRT ವರ್ಲ್ಡ್ ಅಂತ ಆ ಒಂದು ಚಾನಲನ್ನು ಇವತ್ತು ಭಾರತದಲ್ಲಿ ನಿರ್ಬಂಧ ಹೇರಿರ್ತಕ್ಕಂಥದ್ದು. ಇಂಥ ಪ್ರಕ್ರಿಯೆಗಳಾದಾಗ ಆ ದೇಶಕ್ಕೆ ಒಂದು ಸಂದೇಶ ರವಾನೆ ಆಗುತ್ತೆ. ಭಾರತದ ಭದ್ರತೆಗೆ ನಾವೇನಾದರೂ ಕಂಟಕ ತರೋಕ್ಕೆ ಹೋದರೆ, ಭಾರತ ವಿರೋಧಿ ಚಟುವಟಿಕೆಯನ್ನು ನಾವೇನಾದರೂ ಮಾಡಲಿಕ್ಕೆ ಹೊರಟ್ರೆ ಭಾರತೀಯರು ನಮಗೆ ಸರಿಯಾದ ಉತ್ತರವನ್ನು ಕೊಡ್ತಾರೆ ಅಂತ. ಯಾಕೆ ಅಂತ ಹೇಳಿದ್ರೆ, ಈ ದೇಶಗಳೆಲ್ಲ ಬರೀ ಪ್ರವಾಸೋದ್ಯಮ ಇಂಥ ಇದರಲ್ಲೇ ಚಟುವಟಿಕೆಗಳಿಂದನೇ ಹೆಚ್ಚಿನ ಆದಾಯವನ್ನು ಮಾಡ್ಕೊಳ್ತಕ್ಕಂಥದ್ದು. ಆದರೆ ನಮ್ಮಿಂದನೇ ತಿಂದ್ಬಿಟ್ಟು ನಮಗೆ ಒಂದು ಬತ್ತಿ ಇಡುವಂಥ ಕೆಲಸವನ್ನು ಮಾಡ್ತಾಯಿದ್ರೆ ನಾವ್ಯಾರು ನೋಡ್ಕೊಂಡು ಕೂತ್ಕೊಬಾರ್ದು. ನಮ್ಮಲ್ಲಿರುವಂಥ ರಾಷ್ಟ್ರ ಪ್ರೇಮವನ್ನು ಜಾಗೃತಪಡಿಸೋದ್ರ ಮುಖಾಂತರ ನಾವು ಇವ್ರಿಗೆ ಬಾಯ್ಕಾಟ್ ಮಾಡೋದ್ರ ಮುಖಾಂತರ ಬುದ್ಧಿಯನ್ನು ಕಲಿಸ್ಬೇಕು. ಹಾಗಾಗಿ ನಾವೆಲ್ಲರೂ ನಮ್ಮ ಕೈಲಾದಷ್ಟು ಮಟ್ಟಿಗೆ ಟರ್ಕಿಯ ಉತ್ಪನ್ನಗಳನ್ನು ಕೊಂಡ್ಕೊಳ್ಳೋದನ್ನು ಸ್ವಯಂ ಪ್ರೇರಿತರಾಗಿ ನಿರ್ಬಂಧ ಹಾಕೋಣ ಅಂತ ಹೇಳೋದ್ರ ಮುಖಾಂತರ ಆಟೋವಾಲಾ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.